ಹಲೋ ಗಾಯ್ಸ್, ನಮಸ್ಕಾರ. ಎಲ್ಲ ಹೆಂಗಿದ್ರೆ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ನಮ್ಮ ಫ್ಯಾಮಿಲಿಯವರೆಲ್ಲ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಟ್ರಿಪ್ಪು ತುಂಬ ದಿನ ಆಗಿದೆ ಹೋಗ್ಬಿಟ್ಟು. ಅದಕ್ಕೆ ಟಿ ಮಾಡಿದ್ದೀವಿ. ಟೋಟಲ್ ಒಂದು 14 ಮೆಂಬರ್ಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಆಂಟಿಯವರು, ನಮ್ಮ ಅಂಕಲ್ವರು, ನಮ್ಮ ಕಸಿನ್ಸು, ನಾನು, ನಮ್ಮ ಅಣ್ಣ ಎಲ್ಲ ಹೋಗ್ತಾಯಿದ್ದೀವಿ. ಬನ್ನಿ, ನಮ್ಮ ಫ್ಯಾಮಿಲಿಯಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಇವತ್ತು ಟ್ರಿಪ್ ಹೋಗ್ತಾ ಇದೀವಿ. ನೋಡಿ ನಮ್ಮ ದೊಡ್ಡಮ್ಮ ದೇವಸ್ಥಾನ ಇದು. ಕುಂಕುಮ ಎಲ್ಲರೂ ನಿನ್ನ ಲಕ್ಷ್ಮಣ ನಿನ್ನ ಸ್ಟೈಲಲ್ಲಿ ಹಲೋ ಎಸ್ ಎಸ್ ಕೂಡ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಅವಾಗ ಇವಾಗ ಒಂದು ಬಾಂಬ್ ಬಿಡ್ತಾ ಇರ್ತಾನೆ. ನೆನ್ನೆಲ್ಲ ರೂಮ್ ಎಲ್ಲ ಕವರ್ ಹಾಕ್ಬಿಟ್ಟವ್ರೆ. ಬಿಟ್ಟಿಲ್ಲ ಫ್ರೆಂಡ್ಸ್ ಇವರು ಗೊರ್ಕೆ ಮೇಲೆ ಗೊರ್ಕೆ ಫ್ರೆಂಡ್ಸ್. ಏನ್ ಮಾಡಕ್ಕಾಗಿಲ್ಲ ಫ್ರೆಂಡ್ಸ್, ಎಲ್ಲ ನಿದ್ದೆಲಿದ್ದು ಮನೆ ಫ್ರೆಂಡ್ಸ್. ಏನ್ ಗೊತ್ತಾ, ಈ ಮೂಲಕ ಎಲ್ಲರಿಗೂ ಸೂಚನೆ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಒಬ್ಬ ಇದ್ದಾರೆ ಯಶಸ್ ಗೌಡ ಅಂತ. ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರು. ರಂಗನಾಥ ಸ್ವಾಮಿ ತುಂಬಾ ಚೆನ್ನಾಗಿದೆ ನೋಡು. ಏನ್ ಮಾಡಕ್ ಗೊತ್ತಾ, ಫ್ಯಾಮಿಲಿ ಟೀಮ್ ಎಲ್ಲರೂ ತಲೆ ಕಾಣಿಸ್ತಾ ಇದೆ, ಮಕ್ಕ ತೋರಿಸ್ತಾ ಇವಾಗ ಇದು ಕ್ಯಾಮ್ರಾ ರೊಟೇಟ್ ಮಾಡಿ ಎಲ್ಲರಿಗೂ ಈ ಕಡೆ ಸುಮಾರು ಆಯ ನೋಡಿ. ಆಟಬಲ್ಲರು ಗುರುವೇ ನಿನ್ನ ಆಟಬಲ್ಲರು, ಗುರುವೇ ನಿನ್ನ ಆಟಬಲ್ಲರು, ಆಟಬಲ್ಲರು ಯಾರು, ಗುರುವೇ ನಿನ್ನ ಆಟಬಲ್ಲರು ಯಾರು, ಗುರುವೇ ನಿನ್ನ ಆಟಬಲ್ಲರು ಯಾರು. ನಮ್ಮ ಚುಂಚಿಕಟ್ಟೆ ಅಂತ ನಮ್ಮ ತಾತ ಅವರ ಮಂದಿರ ಅಂತ ರಾಮಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಬನ್ನಿ ಹೋಗೋಣ. ಈ ಥರ ನೋಡಿ ಗಾಯ್ಸ್, ಇವರೇ ನಮ್ಮ ತಾತ. ನಮ್ಮ ತಾತಗ ಮಕ್ಕಳು ಮೊಮ್ಮಕ್ಕಳು ಎಲ್ಲ. ತಾತ, ನಿಂಗೆ ಎಷ್ಟು ಜನ ಮಕ್ಕಳು ಮೊಮ್ಮಕ್ಕಳು ಹೇಳ್ತದ? 3 ಜನ ಮಕ್ಕಳು, 5 ಜನ ಮೊಮ್ಮಕ್ಕಳು. ಓಕೆ, ಥ್ಯಾಂಕ್ ಯು. ಇದು ಒಂದು 7 ಜನ ಮೊಮ್ಮಕ್ಕಳು. ಓ ನೋಡಿ, ಬನ್ನಿ ಅವ್ರನ್ನೆಲ್ಲ ತೋರಿಸ್ತೀನಿ. ಇವರೇ ನೋಡಿ ನಮ್ಮ ತಾತರ ಮಕ್ಕಳು ಮೊಮ್ಮಕ್ಕಳು ಸೊಸೆಯರು ಎಲ್ಲ ಇಲ್ಲೇ ಇದೆ ನೋಡಿ. ಅಲ್ಲಿಂದ ಹಂಗೆ ತಿಂಡಿ ತಿನ್ನೋಣ ಅಂತ ಬಂದ್ವಿ. ನಮ್ಮ ಸುಮಾಂಟಿಯವ್ರ ಮನೆಯಿಂದನೇ ಒಂದು ಕುಕ್ಕರ್ ಪೂರ್ತಿ ಪಲಾವ್ ಮಾಡ್ಕೊಂಡ್ ಬಂದಿದ್ರು. ಬನ್ನಿ ತಿನ್ನೋಣ. ಹೇಳೋಣ. ಓಯ್, ಪಲಾವ್ ಹೆಂಗಿದೆ? ನೀವು ಹಾಕ್ಲೈತೆ, ನೀವು ಊಟ ಮಾಡಿ. ತಿಂಡಿ ತಿಂದಾದ್ಮೇಲೆ ನೋಡಿ ನಮ್ಮ ಶಿವಣ್ಣ ಕೈಲಿಗೆ ಕುಕ್ಕರ್ ತೊಳಸ್ತಾ ಇದ್ದಾರೆ ಅಂತ. ಪಾಪ ಹೆಂಗ್ ತೊಳಿತೀರ ನೋಡಿ. ಅಲ್ಲ K13F
K13F 2035 ಸೈಡ್ ಬಿಡಿ. ನಾವೇನ್ ಬೇಡ ಬೇರೆ ಏನದು ಅಷ್ಟೇ. ಅವ್ರು ಸಬ್ಸ್ಬತ್ತು ಏನಂತೆ ಹಲೋ ಹೆಬ್ಬಾಳದ ಜನತೆ ಹೆಂಗಿದ್ದೀರಾ? ಇಲ್ಲಿ ನಮ್ಮ ಕಸಿನ್ ಪ್ರಜ್ವಲ್ದು ಚೈಲ್ಡ್ಹುಡ್ ಮೆಮೊರೀಸ್ ಹೇಳ್ತಾ ಇದ್ರು. ಬನ್ನಿ ನೋಡೋಣ ಏನೇನು ಅಂತ. ಹಾಸಿಗೆ ಮೇಲೆ ಹಿಂಗ್ ನಿಂತು ಮಾತಾಡ್ತೀಯ? ನಮ್ಮ ಹಾಸಿಗೆ ನಮ್ಮಿಷ್ಟ, ನಿನಗೆ ಮೈಕ್ ಕೊಡಿ, ಮೈಕ್ ಜೋರಾಗಿ ಹೇಳಿ ಬೈಕಲ್ಲಿ. ಹಾಸಿಗೆ ಮೇಲೆ ಬಿದ್ದು ಓದಾಡ್ತಾ ಇದ್ದ. ನಾವು ನಮ್ಮ ಅಣ್ಣ ಕೇಳ್ದ, ನಮ್ಮ ತಾತ ಎಲ್ಲ ಹೋಗು ಅಂತ ಹೇಳಿದ್ರು. ನೀನೇ ಹಾಸಿಗೆ ಮೇಲೆ ಬಿದ್ದೋಡ್ತಾ ಇದ್ದೆ ಅಂದ್ರೆ ನಮ್ ತಾತ ಇಲ್ಲ ಅಂತ ಹೇಳ್ದೆ ತಾನೆ, ದಾಟು ಆಚೆ. ಏನಾಯ್ತಾ ಬಡ್ಡೆದಕ್ಕೆ? ಈಗ ನಾನ್ ಬೇರೆ ಹೇಳ್ತೀನಿ. ಲೋ ಭರತ್, ವಿಷಯ ಗೊತ್ತಾಯ್ತೇನ್ಲ? ಪಂಚಾಯತಿ ಪರ್ಮೇಸಿ ಪಾಲಿಡಲ್ ಕುಡಿದ್ಬಿಟ್ಟವನೇ. ಅವನಿಗೇನ್ ಬಂದಿತ್ತು? ಅವನೇ ಟೀ ಬಿಟ್ಟೋಗ್ಬಿಟ್ಟವಳಂತೆ. ನಾನಿತ್ತಿಲ್ವ ಅನ್ಬೇಡ ಆಮೇಲೆ. ಅವ್ರ ಹೆಡ್ತಿಗೇನು ಹೇಳೋರು ಕೇಳೋರ್ಲಿಲ್ವಾ? ಗಾಯ್ಸ್, ಇವಾಗ ಇದಕ್ಕೆ ಬಂದು ತಲಕಾಡು ಬಂದಿದ್ದೀವಿ. ನಮ್ಮ ರಿಲೇಟಿವ್ಸ್ ಎಲ್ಲರೂ ರೆಡಿ ಆಗ್ತಿದ್ದಾರೆ ಸ್ನಾನ ಮಾಡೋಕ್ಕೆ ಅಂತ. ಇಲ್ಲಿ ಈಜು ಹೊಡೆಯೋದು, ಸ್ವಿಮ್ಮಿಂಗ್ ಮಾಡೋದೆಲ್ಲ ಮಾಡೋದು ಅಂತ. ಅಲ್ಲಿ ನಾವು ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಆಂಟಿ ನಮ್ಮ ಅತ್ತೆಯವರೆಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ರು. ಬನ್ನಿ ನೋಡೋಣ. ನಮ್ಮ ಅಡುಗೆ ನೋಡಿ ರೆಡಿ ಆಗ್ತಾ ಇದೆ. ಇಲ್ಲಿ ಸಾಂಬಾರು ರೆಡಿ ಇದೆ. ಸಾಂಬಾರು ರೆಡಿ ಇದೆ. ಇದು ಏನಿದು? ಮಜ್ಜಿಗೆ ರೆಡಿ ಇದೆ. ಇಲ್ಲಿ ನೋಡಿ ನಮ್ಮ ಚೋಟು ರೆಡಿ ಇದ್ದಾನೆ. ಚೋಟು ಏನು ಹಾಯ್ ಮಾಡು ನೋಡಿ, ಕ್ಯಾಮ್ರಾ ಸಕದಾಗ ಕಾಣಿಸ್ತಾನೆ. ಸೂಪರ್. ಬೆಳ್ಳ ಆಂಟಿ ಗಂಟ್ಲು ಯಾಕೆ ಹೋಯ್ತು ಅಂತ ಎಕ್ಸ್ಪ್ಲೈನ್ ಮಾಡಿ ಆಂಟಿ. ಯಾಕಂತ ಹೇಳಿ ಆಂಟಿ? ಜೋರಾಗಿ ಕಿರ್ಚಿ ಹಾಡು ಹೇಳಿದ್ನಲ್ಲ. ಹಾ, ನಿಮ್ಮ ಗಾನ ಗಂಧರ್ವ ಪ್ರತಿಭೆಯಿಂದ ನಿಮ್ಮ ಗಂಟಲು ಶಾಕ್ ಆಗಿ ಎದುರು ಬಿದ್ದಿ ಗಂಟಲೇ ಹೋಗಿದೆ. ಓ ಆಂಟಿ, ಏನು ಸ್ಪೆಷಲ್ ಮಾಡಿದೆ ಆಂಟಿ? ಸ್ಪೆಷಲ್ ಏನು ಸ್ಪೆಷಲ್ ಮಾಡಿದ್ದೀರಾ? ಸ್ಪೆಷಲ್ ಏನು ಹೇಳಿ ಸಾರು ಅಂತ. ಎಷ್ಟೊತ್ತಿಗೆ ಮಾಡಿದ್ರಿ? ನಾವು ಹಿಂಗೆ ಹೋಗಿ ಈಜು ಹೊಡ್ಕೊಂಡು ಭರೋಸೆ ಮಾಡಾಕ್ಬಿಟ್ಟಿದ್ದೀರಾ? ನಿಮ್ಮ ಕೈ ಚಳಕ ಏನಿದು? ಇದ್ರ ಮರ್ಮ ಏನು? ಚಿಟಿಕೆ ಹೊಡಿ ಅಷ್ಟೊಳಗೆ ಮಾಡಿ. ನೀವೇನಾದ್ರೂ ಬಿದ್ರು ಮಾಡಕ್ಕೆ ಹೋಗ್ತಿ ಒಳ್ಳೆ ಸ್ಕೈ ಡೈವಿಂಗ್ ಬಂದಂಗೆ ಬಂದವನು ಬ್ಯಾಗಲ್ಲಿ ಹಾಕೊಂಡು. ಕುಕ್ಕರಲ್ಲಿ ನೋಡಿ ನಮ್ಮ ಬೇಗ ವೆಯ್ಟ್ ತೆಗಿಯೋಕ್ಕೆ ಏನು ಐಡಿಯಾ ಮಾಡಿದ್ದಾರೆ ನಮ್ಮ ಸುಮಾ ಆಂಟಿ ಆ್ಯಂಡ್ ಶಿವಕುಮಾರ್ ಅವರು. ಅದು 7 ಶಾಟ್ಸ್ ರಾಕೆಟ್ ಲಾಂಚ್ ಮಾಡಂಗ್ ಮಾಡ್ತಾವ್ರೆ. ಟೀಚರ್ಸ್ ಹೆಂಗ್ ಮದ್ವಿ ಹೋಗಂಗ್ ಬಂದವ್ರೆ. ಅವೇರಿ ಪಾವನಾದ್ಲು ಬೆಳಕಲ್ಲ. ಇವರಿಬ್ರ ಉಚ್ಕೊಂಡ್ಬಿಟ್ರು. ನನ್ನ ಸೋಪ್ ಹಾಕೊಳಕ್ಕೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಮಧ್ಯ ಒಳಗೆ ನಿಲ್ಸಿದ್ದಾರೆ. ಆಯ್ತಾ, ಸೋಪ್ನ ಕಳೆದಾಕ್ಬಿಟ್ರು. ಹುಡುಕಿ ಸಾಕಾಯ್ತು. ತುಂಬ ಬಂದು ನನಗೆ ಸೋಪೇ ಇಲ್ಲ, ಹಂಗೆ ಸಾಕು ಬಂದ. ಅದಕ್ಕೆ ಬೆಳ್ಳು ಕಾಣ್ತಾ ಅವ್ನ್ ಬೆಂಕ್ ತೆಗ್ತಾ ಇದ್ದೆ. ಆಡ್ಕೊಂಡು ಹೋಯ್ತು. ನನಗೆ ಆಗ ಹೇಳ್ತಾರೆ ಹುಡುಕಿರೋರು ನೀವು. ಹುಡ್ಕಕ್ಕಾಗಿ ಹೆಂಗಿತ್ತು ಗೊತ್ತಾ? ನೀರ್ ಹಿಂಗ್ ಕಾಣಿದ್ರೆ ಮಳ್ಳು ಕಾಣೋದು ಆ ತರ ಇತ್ತು. ಗಲೀಜು ಅಂದ್ರೆ ಅದೇ ಮಣ್ಣು ಮುಂಚೆ ಬರೀ ಮಳೆ ಇರೋದ್ರಿಂದ ನೀಟಾಗಿ ಕಾಣೋದು. ಈಗ ಮಣ್ಣು ಮಿಕ್ಸ್ ಆಗಿರೋದ್ರಿಂದ 50 ರೂಪಾಯಿಗೆ ಒಂದು ಮಧ್ಯದಲ್ಲಿ ಹೋಗಿ ರೋಡ್ ತಿರುಗಿಸ್ತಾರಲ್ಲ ಅದು. ಇವತ್ತು ಕರಿಯಣ್ಣ ಹೋಗಿ ಬಿಳಿ ಅಣ್ಣ. ನೋಡೈತೆ
ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಕಾಡು ಸುಮಾರು ಆನೆಗಳು ಜಿಂಕೆಗಳೆಲ್ಲ ಹೋದ್ವು, ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಬ್ಲ್ಯಾಕ್ ಕಲರ್ ಅಣ್ಣ, ವೀರಪ್ಪನ ರೀತಿಯಿಂದ ಕಣ ಅಲ್ಲಿ ಬ್ಲ್ಯಾಕ್ ಕಲರ್ ಹೋಯ್ತು. ಬಿಳಿಗಿರಿ ರಂಗನಾಥ ಟೆಂಪಲಿಗೆ ಬಂದಿದ್ದೀವಿ. ಈ ದರ್ಶನಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ಹೇಳಪ್ಪ ಒಂದು ಸ್ವಲ್ಪ ಜನಗಳಿಗೆ. ಬೆಳಗಿನ ಜಾವ ನೀವು ಬಂದ್ರೆ ಹಾಂ, ಒಂದು 5 ಗಂಟೆ ಹಾಂ 6 ಗಂಟೆ ಸಮಯಕ್ಕೆ ಹಾಂ, ಈ ಬೆಟ್ಟ ಫುಲ್ಲು ಬಿಳಿ ಮೋಡ ಓಕೆ, ಹಾಂ 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 ಹಾಂ. ಸೊ ಅವಾಗ ಏನಾಗುತ್ತೆ, ಬೆಳ್ಳಗೆ ಒಂದು ಬೆಟ್ಟ ಬೆಳ್ಳು ಕಾಣಿಸುತ್ತೆ. ಹಾಂ, ಸೊ ಇದಕ್ಕೆ ಬಿಳಿಗಿರಿ ಅಂತ ಹೆಸರು ಬಂದಿತ್ತು. ಓ ಅದಕ್ಕೆ ಬಿಳಿಗಿರಿ ರಂಗನಾಥ ಅಂತ ಇಟ್ಟಿರೋದು. ನೀವು ಬೆಳಿಗ್ಗೆ ಹೊತ್ತು ಬನ್ನಿ, ಹಾಂ ಹಾಂ ಹಾಂ. ತುಂಬ ಬ್ಯೂಟಿಫುಲ್. ನೀನು ಇದು ಸೆಕೆಂಡ್ ಟೈಮ್ ಅಲ್ಲ ಬರ್ತಿರೋದು? ಹೌದು, ನಾನು ಫಸ್ಟ್ ಟೈಮ್. ನಾವು ಬಸ್ಸಲ್ಲಿ ಬಂದ ಬೆಳಗ್ಗೆನೆ ಬಂದಿದ್ವಿ. ಹಾಂ, ತುಂಬ ಚೆನ್ನಾಗಿ. ಓ ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ. ನೋಡಿ ಗೈಸ್, ಫೈನಲಿ ರೂಮಿಗೆ ಬಂದು ಸೆಟ್ಲ್ ಆಗಿದ್ದೀವಿ. ಇದು ನಮ್ಮದು ಸೆಕೆಂಡ್ ಫ್ಲೋರಲ್ಲಿ ಮಲೆಮಹದೇಶ್ವರ ಲಾಸ್ಟಿಗೆ ಬಂದಿದ್ದೀವಿ. ನಮ್ಮ ಆಂಟಿ ನೋಡಿ ಫುಲ್ ನೈಟ್ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾರೆ. ಆಂಟಿ ಹೆಂಗಿತ್ತು ಆಂಟಿ ಜರ್ನಿ? ಸೂಪರ್ ಆಗಿತ್ತು. ಹೌದಾ? ಬೇಜಾರಾಗ್ಲಿಲ್ಲ. ಹಾಂ, ಜರ್ನಿ ಏನು ಎಲ್ಲಿಂದ ಎಲ್ಲಿ ಬಂದ್ವಿ ಅಂದರೆ ಗೊತ್ತಾಗಲಿಲ್ಲ. ಅಂದ್ರೆ ಯಾರು ನಿದ್ದೆ ಮಾಡಲಿಲ್ಲ, ಯಾರು ಸಾಂಗು ಹಾಕಲಿಲ್ಲ, ಆದರೂ ಒಳ್ಳೆ ಫನ್ ಇತ್ತು, ಒಳ್ಳೆ ಗೇಮ್ಸ್ ಆಡ್ಕೊಂಡು ಬಂದ್ವಿ. ಮತ್ತೆ ರೋಡ್ ಟ್ರಿಪ್ ಸಖತ್ ಬೋರ್ ಆಗುತ್ತೆ, ಯಾಕೆಂದ್ರೆ ಜರ್ನಿ ಹೆವಿ ಆಗುತ್ತಲ್ಲ, ಬಟ್ ನಮಗೆ ಬೋರ್ ಆಗಲ್ಲ. ಆಮೇಲೆ ಏನಂತಂದ್ರೆ ಇನ್ನ ಟ್ರಿಪ್ ಮುಗ್ದಿಲ್ಲ, ಆಲ್ರೆಡಿ ನೆಕ್ಸ್ಟ್ ಟ್ರಿಪ್ ಪ್ಲಾನ್ ಮಾಡ್ತಾರೆ. ಆ ಲೆವೆಲಿಗೆ ಎಂಜಾಯ್ಮೆಂಟ್ ಮಾಡಿದ್ದಾರೆ ನೋಡಿ. ನಮ್ಮ ಆಂಟಿ ಫೈನಲಿ ಕೆಲಸ ಮಾಡಕ್ ಒಪ್ಕೊಂಡೈತೆ. ಫುಲ್ ಟೈಮ್ ಅಟ್ಯಾಚಲ್ಲ ನೋಡು ಹೆಂಗ್ ಗೊತ್ತಾ, ಐ ಡೋಂಟ್ ಲೈಕ್ ಕೆಲಸ, ಬಟ್ ಕೆಲಸ ಲೈಕ್ಸ್ ಮೀ. ಐ ಅವಾಯ್ಡ್, ಬಟ್ ಕೆಲಸ ಐ ಕಾಂಟ್ ಅವಾಯ್ಡ್. ಅದಕ್ಕೆ ಟೊಮಾಟೋನೇ ಇಲ್ಲಿ ಬಂದಿದೆ. ನಾವೇ ಸೋಂಬೇರಿ, ನಮ್ಮ ಆಂಟಿ ದೊಡ್ಡ ಸೇಂಬೇರಿ. ಹಲೋ, ನಾನು ಸೀನಿಯರ್ ಸೋಂಬೇರಿ, ನೀನು ಜೂನಿಯರ್ ಸೋಂಬೇರಿ. ನೋಡಿ ಗೈಸ್, ಟೊಮಾಟೊ ಗಿಮಾಟೊ ಎಲ್ಲ ನಮ್ಮ ಆಂಟಿ ಹತ್ರಕ್ಕೆ ಬಂತು. ನಾನು ಎದ್ದೋಗಿದ್ರು ಆಗಿತ್ತು. ವೆಸ್ಟರ್ನ್ ಟಾಯ್ಲೆಟ್ ಇಲ್ಲ ಅಂತ ಎಲ್ಲ ಹುಡುಕಿಂದು ಹೊಂಟ್ರು 10 ಗಂಟೆ ರಾತ್ರಿಯಲ್ಲಿ. ಇವ್ರದ್ದು ಒಂದು ಜನ್ಮ ಎಲ್ಲರೂ ಅಡಿಗೆ ಮಾಡಕ್ಕೆ ಸೆಟ್ ಆಗ್ತಿದ್ದಾರೆ. ನೋಡಿ ಇವಾಗ ಎಲ್ಲ ಬೆಳಗ್ಗೆ ಆಗಿದೆ. ನಮ್ಮ ಆಂಟಿ ನಿನ್ನೆ ರಾತ್ರಿ ನೋಡಿ ಭಯ ಎದುರೋಗಿರೋರೆಲ್ಲ ಇವಾಗ ನೋಡ್ಬೋದು. ನಮ್ಮ ತಾತ ನೋಡಿ ಎಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗಿದ್ದೀವಿ. ನಮ್ಮ ಚೋಟು ನೋಡಿ ಫುಲ್ ರೆಡಿ ಆಗಿದ್ದಾನೆ. ಏನವ ನಮ್ಮ ಲತಾಂಟಿಯವರೆಲ್ಲ ರೆಡಿ ಆಗಿದ್ದಾರೆ. ಇವಾಗ ನೋಡಿ ಸ್ಟೈಲ್ ನೋಡೋ ನಮ್ಮ ಹುಡುಗಂದು ಜೋಬಳ ಕೈ ಹಾಕೊಂಡು ಖುಷಿ ಆಗ್ಬಿಟ್ಟ. ಹೇಗೆ ನೋಡಿ ಹೆಂಗಿದೆ ವ್ಯೂ, ಒಳ್ಳೆ ರೂಮ್ ಮಾಡಿದ್ವಿ ಮೇಲ್ಗಡೆ ಟೆರೆಸ್ ಮೇಲೆ, ಫುಲ್ಲು ಚೆನ್ನಾಗಿದೆ. ಇವಾಗ ಬಂದು ಸೆಟ್ಲ್ ಆಗಿದ್ದೀವಿ. ಇವಾಗ ನಮ್ಮ ಸುಮಾ ಆಂಟಿ ಇವಾಗ ತಿಂಡಿ ಮಾಡ್ತಾರೆ. ಏನು ಮಾಡ್ತಿದ್ದೀವಿ ಆಂಟಿ ತಿಂಡಿ? ನೋಡಿ ಇಲ್ಲಿ ಅರ್ಧ ಗಂಟೆ ಮೆಂತೆ ರೈಸ್ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ತಗೊಂಡು ಮಾಡಾಕ್ತಿದ್ದಾರೆ. ತಿನ್ಕಳಿ. ಹಾ ಹೇಳ. ಒಲೆ ಮುಂದೆ ನಿಂತಿರುವಾಗ ಪ್ರೀತಿಯಿಂದ ಮಾಡಿ ಅಡ್ಗೆ ತಾನೇ ಚೆನ್ನಾಗುತ್ತೆ. ಸುಮಾರಾಗಿರೋ ಅಡ್ಗೆನು ಸೂಪರ್ ಆಗಿದೆ. ವಾ ಸೂಪರ್ ಸೂಪರ್. ಮಲೆಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫೋನ್ ಬೇರೆ ನಿಷೇಧ ಕಣಿ ಬಿಡಿ. ಡೌನ್ಲೋಡ್ ಕಳ್ತಾರೆ ಅಪ್ಪಲ್ಲಿ ಒಬ್ಬನು ಕಳಲ್ಲ. ಒಂದು ಸಿಹಿ ತುಂಬ ರಾಜ ಪಾತ್ರೆ ಮಾಡ್ಬಿಟ್ಟು ಬರ್ತಾರೆ. ಅದಕ್ಕೆ ಮಾಡದೆ ಆಮೇಲೆ ಏನ್ ಗೊತ್ತೇನಂಟಿ, ಫಸ್ಟ್ ದಿವಸ ಹಂಗಾಗುತ್ತೆ, 2ನೇ ದಿವಸ ಇನ್ನ ಕಮ್ಮಿ ಆಗುತ್ತೆ ಹಂಗೆ ಕಲಿಯೋದು ಎಲ್ಲರೂ. ನೀನು ಒಂದ್ ದಿವಸಕ್ಕೆ ನೀನು ದೊಡ್ಡ
ಎಲ್ಲ ನಮ್ಮ ಕಡೆಯವರೆಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಗಿಣಿ ಶಾಸ್ತ್ರ ಕೇಳ್ತಿದ್ದಾರೆ. ಬನ್ನಿ ತೋರಿಸ್ತೀನಿ. ಹಾಂ ಇದೆ ಕನ್ಫರ್ಮ್. ಪರವಾಗಿಲ್ಲ ಗುಂಡು ಬೆಟ್ಟರು ಕಚ್ಚಿಸ್ಕೊಳ್ಳೋದು ಹಿಂಗೆ ಮತ್ತೆ ನೀನು ಏನ್ ಮಾಡಿರ್ತಾರೆ ಭಾರತದ ಹೆಸರು ಶಾಸ್ತ್ರಕ್ಕೆ ಎಲ್ಲ ಬೇಡ್ದು ಬಂದ್ರೆ ದೇವ್ರು ಮಳೆ ಮಾತ್ರ ಬಂದೈತಪ್ಪ. ಆದ್ರೆ ನಿಮ್ಗೆ ನೋಡ್ಬೇಕಾದ್ರೆ ದೇವ್ರ ಬಲ ಸಪೋರ್ಟ್ ಬಲವಾಗಿದ್ದಿದೆ. ಪ್ರಜ್ವಲ್ಗೆ ಹಾಂ ಇದೆ. ಇದೇ ಕಾರಣ ಬೇರೆ ಕಾರಣ. ಆಗಿಲ್ಲ ಅವನಿಗೆ ಭೇದಿ ಆಗಿಲ್ಲ ಇಲ್ಲ ಹೋಗಿಲ್ಲ ಅಷ್ಟೇ ಜೋಳದ ಇದ್ದಿದ್ರೆ ಕೂಡ ಆಮೇಲೆ ವಿಡಿಯೋ ಗಿಡ ನಾಡೋ ಮಾದೇವ ಅದು ಮಲೆ ಮಲೆಲಿ ಸಿಂಚನಾಡೋ ಮಾದೇವ ಮಾದೇವ ಬಿಡಿ ಬಿಡಿ ಎಲ್ಲ ಬಿಡಿ ಎಲ್ಲ ತಿಂಗಲ್ಲ ಹಂಗೆ ಕುಣೀರೋ ಹಿಂಗೆ ಕುಣೀರೋ ಮುದ್ದು ಮಾದಯ್ಯನಿಗೆ ಹಂಗೆ ಕುಣೀರೋ ಹಂಗೆ ಸುಮಾರು ಮತ್ತೆ ಕುಣೀರೋ ಮುದ್ದು ಮಾದಯ್ಯನಿಗೆ ಹೆಪ್ 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 ಹೆಪ್